ಅವರಿಗೆ ನಾವು 6ರಿಂದ 8 ಪ್ಲೀಟ್ಸ್ ಇಟ್ಟಿದ್ರೆ ಸಾಕಾಗುತ್ತೆ. ತುಂಬಾ ದಪ್ಪ ಇರೋರಿಗೆ 6ರಿಂದ 8 ಅಂದ್ರೆ 6 ಆರ್ 7 ಪ್ಲೀಟ್ಸ್ ಇಟ್ಟರೆ ಸಾಕಾಗುತ್ತೆ. ತುಂಬಾ ಸಣ್ಣಕ್ಕಿರೋರಿಗೆ 10ರಿಂದ 12 ಪ್ಲೀಟ್ಸ್ ಇಡ್ಬೋದು. ಇಟ್ಕೊಳ್ಳಿ. ತುಂಬಾ ಸಣ್ಣ ಇರೋರಿಗೆ 10ರಿಂದ 12 ತನಕ ನೀವು ಹಿಡ್ಕೊಡ್ಬೋದು. ಅದರಲ್ಲಿ ಇಷ್ಟೇ ಬೇಕು ಅಷ್ಟೇ ಬೇಕಂತಿದ್ರೆ ತುಂಬಾ ಜನ ಒಂದು 10 ಕೇಳ್ತಾರೆ, 12 ಕೇಳ್ತಾರೆ. ಸೊ ಲಾಸ್ಟ್ ಬಂದು 12 ತನಕ ನಾವು ಈ ಸ್ಯಾರಿನಲ್ಲಿ ಕ್ರಿಯೇಟ್ ಮಾಡ್ಬೋದು. ಸೊ ಕೆಲವೊಬ್ರು ಕೇಳ್ತಾರೆ, ಕೆಲವೊಬ್ರು ಕೇಳಲ್ಲ. ಕೆಲವರಿಗೆ ಮೇಂಟೈನ್ ಆಗಲ್ಲ. 12 ಇಟ್ಕೊಂಡ್ಬಿಟ್ರೆ ತುಂಬಾ ಚಿಕ್ಕದಾಗುತ್ತೆ, ಈ ಕಡೆ ಚೆಸ್ಟ್ ಎಲ್ಲ ಕಾಣಿಸ್ತಾ ಇರುತ್ತೆ. ಬಟ್ ಆಲ್ಮೋಸ್ಟ್ ನಾವು ಕವರ್ ಮಾಡಿದ್ರು. ಇವಾಗ ನಾರ್ಮಲ್ ಪೀಪಲ್ ಎಲ್ಲ ಬಂದು ಅದು ಇದು ಆ ಕಡೆ ಈ ಕಡೆ ಓಡಾಡ್ತಿರ್ತಾರೆ, ಕುತ್ಕೊಳ್ತಿರ್ತಾರೆ, ಎದ್ದೇಳ್ತಿರ್ತಾರೆ, ಇದ್ ಮಾಡ್ತಿರ್ತಾರೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಕಂಪಲ್ಸರಿ ಅವ್ರಿಗೆ ಮೇಂಟೈನ್ ಆಗಲ್ಲ. ಸೊ ಹಾಗೆ ಒಂದು 8ರಿಂದ 10 ಸಣ್ಣಕ್ಕಿರೋರು. ದೊಡ್ಡವರು ಸ್ವಲ್ಪ ದಪ್ಪ ಇರೋರೆಲ್ಲ ಆಲ್ಮೋಸ್ಟ್ 6 to 8, 7, 6 ಆ ತರ ಮಾಡ್ಕೊಂತಾರೆ. ಓಕೆ. ಸೊ ಸೆಲೆಬ್ರಿಟೀಸ್ಗಳೆಲ್ಲ 12 ತನಕ ಮಾಡಿಸ್ಕೊಂತಾರೆ ಆರಾಮಾಗಿ. ಅವ್ರೇನು ಜಸ್ಟ್ ಹೋಗೋದು ಬರೋದು ಇದಕ್ಕೆ ಸರಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಡಿಪೆಂಡ್ಸ್ ಆಫ್ ನೋಡ್ಕೊಂಡು ಮಾಡ್ಬೇಕು. ಓಕೆ. ಇದು ನೋಡಿ, ಇದು ಉಲ್ಟಾ ಬರ್ಬೇಕು, ಇದು ಸೀದಾ ಬರ್ಬೇಕು. ಇದಿಯಲ್ 10 ಬರುತ್ತೆ. ಸೊ ಬಾರ್ಡರ್ ಲೆವೆಲ್ ಬೇಕು ನನ್ಗೆ ಇವಾಗ. ಈ ಬಾರ್ಡರ್ ಅಷ್ಟೇ ಬೇಕು. ಬಾರ್ಡರ್ ಚೆನ್ನಾಗಿದೆ. ಸೊ ಬಾರ್ಡರ್ ಬಂದು 3 ಇಂಚಸ್ ಇದೆ ಕರೆಕ್ಟಾಗಿ. 3 ಇಂಚಸ್ ಇರೋದ್ರಿಂದ ನಾನು ಬಾರ್ಡರ್ನ ಮೇಂಟೈನ್ ಮಾಡ್ತೀನಿ. ಬಾರ್ಡರ್ಗೆ इनसाइड बरो तरह ಮಾಡ್ತೀನಿ. ओके. बॉर्डर 3 इंचेस है ना, इसको मैं क्रिएट करती हूँ. मतलब इसको रफ है, मेरे को होल्ड करके रफ मेरे को बाद में उसको रेडी करती हूँ मैं. ठीक है. सो फर्स्ट हैंड 3 फिंगर. सो फर्स्ट ಬರೋದೆಲ್ಲ 3 ಫಿಂಗರ್ ಅಲ್ಲಿ ಬರಬೇಕು. ಸೆಕೆಂಡ್ ಬರೋದೆಲ್ಲ ಹೋಲ್ಡಿಂಗ್ 2 ಫಿಂಗರ್ ಇಲ್ಲಿ ತನಕ. 2 ಫಿಂಗರ್ ಮೀನ್ಸ್ 2 ಇಂಚಸ್ ಅಷ್ಟೇ. ಫಸ್ಟ್ ಎಲ್ಲ 3 ಇಂಚಸ್, ಆಮೇಲೆ 2 ಇಂಚಸ್. ನೋಡಿ, ಇದು ಇಲ್ಲಿಗೆ ಎಂಡ್ ಆಗಬೇಕು. ಇಲ್ಲಿಂದ ಆಚೆ ಬಾದು ಬರಬಾರ್ದು. फर्स्ट लेयर में लेके तो 3 इंचेस देख रहे, बाद में करती हो तो 2 इंचेस. नाट नेसेसरी. सो ನಂಗೆ ಇದು ಒಳಗಡೆ ಬಂದು ನಂದು ಮೇನ್ ಪಾಯಿಂಟ್ ಏನಂದ್ರೆ ಇದನ್ನ ದಾಟಿ ಈ ಕಡೆ ಬರಬಾರ್ದು ಪ್ಲೀಸ್. ಸೊ ಇನ್ಸೈಡ್ ಹೆಂಗಾದ್ರೆ ಇಟ್ಕೊಳ್ಳಿ, ಇದು ಮೇಲೆ ಬರಬೇಕು, ಇದು ಒಳಗಡೆನೆ ಬರಬೇಕು. ಓಕೆ. ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಇಲ್ಲ ಅಂತ ಹೇಳೋದಾದ್ರೆ ಕೊಡಿ. ಸೊ ಹಿಂಗೆ ಹಿಡಿಯೋಕ್ಕೆ ಸ್ವಲ್ಪ ಬಾರ್ಡರ್. ಓಕೆ. ಸೊ ಇದನ್ನು ಹೋಲ್ಡ್ ಮಾಡ್ತೀನಿ. ಈ ಸ್ಯಾರಿ ಸ್ವಲ್ಪ ನೀಟಾಗಿ ಐರನ್ ಮಾಡಿ. ಸೊ ಹಿಂಗೆ ಮಾಡ್ಕೊಂಡ್ಬೇಡ, ಫಸ್ಟ್ ಹಿಂಗೆ ನೀಟಾಗಿ ಮಡ್ಚ್ಕೊಂಡ್ಬಿಟ್ಟು. ಸೊ ಇದು ಫಸ್ಟು 2 ನಿಮಿಷ ಹಿಂಗೆ ಬೀಳ್ತಾ ಇದೆ. ಇಲ್ಲಿದೆ, ಇಲ್ಲಿಂದ ಇಲ್ಲಿ ನೆರಿಗೆ. ಫಸ್ಟ್ ಎಲ್ಲ 4-5 ಅಷ್ಟೇ. ಸ್ಯಾರಿನೇ ಟೈಟು. पिन्निल्लने ನೋಡಿ ಸಿಕ್ಕಾಪಟ್ಟೆ ತರಕಲ್ ತರ ಐತಿ. ಇಲ್ಲೊಂದು ಅದು ಸ್ಕ್ವೇರ್ ತರ ಇದೆ.
ಸ್ಟೀಮ್ ಹಾಕಿ ಹಾಕಿದ್ರೆ ಎಷ್ಟು ಫ್ಲಾಟ್ ಆಗಿಬಿಡುತ್ತೆ. ನಂದು ನಾರ್ಮಲ್ ಆ ಥರದ್ದೇ ಅಲ್ವಾ ಅಂತ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ ನಾನು. ಆಯ್ತಲ್ಲ ಮ್ಯಾಮ್. ಬರ್ತಾ ಇದೆ ಎಷ್ಟು ಫ್ಲಾಟ್ ಆಗೈತಿ ಸರ್. ಫ್ಲಾಟ್ ಆಗಲ್ಲ. ಸೊ ಸ್ಟೀಮ್ ಐರನ್ ಬಾಕ್ಸ್ ಮಾಡಿದ್ರೆ ಈ ಥರ ಫ್ಲಾಟ್ ಆಗುತ್ತೆ. ಎಷ್ಟು ರಫ್ ಇದ್ರು ಸ್ಯಾರಿ ತುಂಬಾ ಎಷ್ಟು ಐರನ್ ಚೆನ್ನಾಗಿ ಮಾಡ್ಬಿಡ್ತೀವಲ್ಲ ಅಷ್ಟು ಫ್ಲಾಟ್ ಆಗಿ ಕುತ್ಕೊಳ್ಳುತ್ತೆ. ಕೆಲವೊಂದು ಸ್ಯಾರೀಸ್ ತುಂಬಾ ದಪ್ಪ ಕಾಣಿಸುತ್ತೆ ಉಡ್ಸ್ದಾಗೆಲ್ಲ. ಈ ರೀತಿ ಫ್ಲಾಟ್ ಆಗಿ ಐರನ್ ಮಾಡ್ಬಿಟ್ರೆ ನಿಮ್ಗೆ ನೀಟಾಗಿ ಕುತ್ಕೊಂಡ್ಬಿಡುತ್ತೆ. ಅದಕ್ಕೆ ಕಂಪಲ್ಸರಿ ಸ್ಟೀಮ್ ಐರನ್ ಬಾಕ್ಸ್ ಅಂತ ಹೇಳೋದು. ಕಾಣಿಸ್ತದಲ್ಲ. ಸೊ ಇಲ್ಲಿ ತನಕ ಸ್ಪ್ರೆಡ್ ಮಾಡ್ಕೊಬೇಕು. ಈ ಪಾರ್ಟ್ ಸ್ಪ್ರೆಡ್ ಮಾಡೋಕ್ಕಾಗಲ್ಲ. ಈ ಪಾರ್ಟ್ನ ನಾವು ಇಲ್ಲಿಗೆ ಇಷ್ಟು ಸ್ಪ್ರೆಡ್ ಮಾಡ್ಕೊಬೇಕು. ಎಷ್ಟಿದೆ ನಮ್ಮದು? 10 ಇದೆ. 11. ಸೊ ಇಷ್ಟು ಸಾಕು. ಅದು ಹಿಂಗೆ ಇವಾಗ ಇದು ಗೊತ್ತು. ಮೊನ್ನೆ ಹುಟ್ಟಿದ್ದು ಹಬ್ಬದಲ್ಲೆಲ್ಲ ಉಡಲ್ವಾ ನೀವು? ಈಗೆಲ್ಲ ಹಬ್ಬದಲ್ಲೆಲ್ಲ ಇರ್ತಾರೆ. ನಮ್ಮ ಕನ್ನಡದವರು ನಮ್ಮ ಇಂಡಿಯಾದವರು ಹುಡ್ತಾರೆ. ಹೌದು, ಅವರು ಅಲ್ಲಿ ಹಬ್ಬನೇ ಮಾಡಲ್ಲ, ಮನೇಲಿ ಮಾಡ್ತೀವಿ ಅಷ್ಟೇ. ಮನೇಲಂತದ್ದು ಲಗೇಜ್ ಜಾಸ್ತಿ ಆಗುತ್ತೆ ಅಂತ सारी टेंशन ಹತ್ಕೊಂಡ್ಬಿಟ್ಟಿರೋದು. उल्टा और सीधा है सारी. उल्टा और सीधा है. ಉಲ್ಟಾ ಮಾಡ್ಕೊಂಡಿದ್ದೀನಿ. ಆ ಕೆಳಗಡೆ ಇದೆಯಲ್ಲ ಅದು ಕೊಡಿ. ಸೊ ಇದನ್ನ ಈ ಎಡ್ಜ್ಗೆ ಮತ್ತೆ ಈ ಎಡ್ಜ್ಗೆ ಇಡಿ. ಓಕೆ. ಸೊ ಈ ಎಡ್ಜಿಂದ ಈ ಎಡ್ಜ್ಗೆ ಹಾಕೋಬೇಕು. ಹಾಗೆ ಕರೆಕ್ಟಾಗಿ ಬೇಕು ಪೂರ ಈ ಎಡ್ಜ್ಗೆ ಹಾಕೋಬೇಕು. ಕರೆಕ್ಟಾಗಿದೆಯಾ ಅಲ್ಲಿ? ಕೊಡಿ. ಇದನ್ನ ಇದ್ರ ಮೇಲೆ ಹಾಕ್ಬೇಕು. ಓಕೆ. ಸೊ ಇದು ಬಂದು ಒಂದು ಎಕ್ಸಾಕ್ಟ್ ಫೋಲ್ಡ್. ಸೊ ಇದು ಬಂದು ಒಂದು ಇಷ್ಟು ಆಫ್ ಮೊಳ ಅಂತಾರಲ್ವಾ, ಇಷ್ಟು ಮಾಡ್ಕೊಂಡ್ರೆ ನಮಗೆ ಬಾಕ್ಸ್ ಫೋಲ್ಡಿಂಗ್ ಕರೆಕ್ಟಾಗಿ ಬರುತ್ತೆ. ಇಷ್ಟು ಬಾಕ್ಸ್ ಫೋಲ್ಡಿಂಗ್ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಚೆಕ್ ಮಾಡಿದ್ರೆ ಇದು ನೋಡಿ ಇಲ್ಲಿ ಬರುತ್ತೆ ಮಿಡಲಲ್ಲಿ. ಆ್ಯಂಡ್ ಈ ಕಡೆ ಅದ್ರ ಉಲ್ಟಾನು ಕಂಪಲ್ಸರಿ ಐರನ್ ಮಾಡಬೇಕು ಮ್ಯಾಮ್. ನೀವು ಮಾಡಿಲ್ಲ ಅಷ್ಟೇ. ಮಾಡಲ್ಲ. ಆಯ್ತಾ? ಸೊ ಇವಾಗ ಈ ಪಾರ್ಟ್ ಮುಗೀತು, ಅಂದ್ರೆ ಕೆಳಗಡೆ ಪಾರ್ಟ್ ಮುಗೀತು. ಸೊ ಈ ಪಾರ್ಟ್ ಇದೆಯಲ್ಲ, ಉಲ್ಟಾ ಈ ಪಾರ್ಟ್ ಇದೆಯಲ್ಲ, ಇದು ನಾವು ಇಲ್ಲಿ ತನಕ ಐರನ್ ಮಾಡಿದ್ದೀವಿ.
ಪಾರ್ಟ್ ಇಲ್ಲಿ ಪಿನ್ ಹಾಕಿದೀನಿ ನೋಡಿ. ಸೊ ಇದು ಆಲ್ರೆಡಿ ಐರನ್ ಮಾಡ್ಕೊಂಡಿದ್ವಿ ಅಂಡ್ ದೆನ್ ಇದನ್ನ ಪಿನ್ ಹಾಕಿದ್ವಿ ಇಲ್ಲಿ ಈ ಪಾರ್ಟ್ನ ಪಿನ್ ಹಾಕಿದ್ದೀನಲ್ವಾ. ಸೊ ಇವಾಗ ಬಾಕ್ಸ್ ಫೋಲ್ಡಿಂಗ್ ಇದು ಕರೆಕ್ಟ್ ಆಗಿದೆ. ಸೊ ಇಲ್ಲಿಂದ ಇಲ್ಲಿ ತನಕ बॉक्स फोल्डिंग है ना पिन, इधर तक इधर आयरनिंग किया मैं, ये तो बॉक्स फोल्डिंग आता है ना. ಅದನ್ನ ಚೂಡಾಕಬೇಕು. ಹಾಂ ಓಕೆ. ಸೊ ಇಲ್ಲಿ ತನಕ ಇದೆ ಬಾಕ್ಸ್ ಫೋಲ್ಡಿಂಗ್. ಹೇಳ್ಕೊಂಗೆ ಹೇಳ್ಕೊ ಹೇಳ್ಕೊ. ಹಾಂ ಇಷ್ಟು ಮೆಜರ್ಮೆಂಟ್ ಆಯ್ತಾ. ಸೊ ಇದನ್ನ ನಾವು 3 ಪಾರ್ಟ ಕ್ರಿಯೇಟ್ ಮಾಡ್ಕೋಬೇಕು. 1 2 3. ಸೊ 3 ಪಾರ್ಟ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಬಾಕ್ಸ್ ಫೋಲ್ಡಿಂಗ್ ಮಾಡೋಕ್ಕೆ ಸರಿ ಹೋಗುತ್ತೆ. 1 2 3. ಸೊ ಇದು ಸ್ವಲ್ಪ ಈ ಕಡೆ ಜಸರ್ಸ್ಕೋಬೇಕು ಚೂರು. ಹಾಂ ಸಾಕು. ಇದು ಬಂದು ನೋಡಿ ಬಾಕ್ಸ್ ಫೋಲ್ಡಿಂಗ್ ಕರೆಕ್ಟಾಗಿ ಬರುತ್ತೆ. ಓಕೆ. ಸೊ ಒಂಚೂರು ಸರ್ಚ್ಕೊಂಡು ಎಕ್ಸ್ಟ್ರಾ ಸ್ಯಾರಿ ಹೇಳ್ಕ. ಈ ಎಕ್ಸ್ಟ್ರಾ ಸ್ಯಾರಿನೆಲ್ಲ ಸರ್ಸ್ಕೊಂಡು ಹಂಗೆ ಇಟ್ಕ ನೀಟಾಗಿ ಇಲ್ಲಿ ಇಟ್ಕೊಳ್ಳಿ ಹಿಂಗೆ. ಇದ್ರ ಮೇಲೆ ಹಾಕಿ ಹಾಗೆ ಒಂದು ರೌಂಡ್ ಕೀಲ್ ಬರುತ್ತೆ. ಸೊ ಈ ಲೈನ್ ಇದೆಯಲ್ಲ, ಈ ಲೈನ್ ತನಕ ಸರಿ ಮಡ್ಚ್ಕೋಬೇಕು. ಈ ಎಕ್ಸ್ಟ್ರಾ ಪಾರ್ಟ್ ಇರುತ್ತಲ್ಲ ಇದನ್ನ ಹಿಂಗೆ ಫೋಲ್ಡ್ ಮಾಡಿ ಬೇಕಾದರೆ, ಇಲ್ಲ ಬಾಕ್ಸ್ ಫೋಲ್ಡಿಂಗ್ और ಪ್ರೀಟಿಂಗ್. ಅರ್ಥ ಆಯ್ತಾ ನಿಮಗೆ? ಅರ್ಥ ಆಗಿದೆ.